ಎಲ್ಲರಿಗೆ ನಮಸ್ಕಾರ. ಅದೇ ರೀತಿ ಕನ್ನಡ ಮೂವಿಯಿಂದ ಒಂದು ಟ್ರೈಲರ್ ಬಂತು. 12 ಮುಕ್ಕಳಿಗೆ ಬಂದದ್ದು. ಯಾವ ಟ್ರೈಲರ್ ಅಂತ ಹೇಳ್ಬೇಕಾದ್ರೆ, ಯಾರ ಮೂವಿ ಅಂತ ಹೇಳ್ಬೇಕಾದ್ರೆ, ದುನಿಯಾ ವಿಜಯ್, ರಚಿತಾ ರಾಮ್, ಬಿ ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಮಾಡಿ, ಜದೇಶ ಹಂಪಿ ಡೈರೆಕ್ಟ್ ಮಾಡಿ ಬಂದಿರುವ ಒಂದು ಮೂವಿ ಆಗಿದೆ ಲ್ಯಾಂಡ್ ಲಾರ್ಡ್. ಜನವರಿ 23ಕ್ಕೆ ರಿಲೀಸ್, ಜನವರಿ 23 ರಿಲೀಸ್. ಮಾತೆರ್ರ ಬಲೆ ಟ್ರೈಲರ್ ಅನ್ನು ರಿಯಾಕ್ಷನ್ ಮಾಡ್ಕೋ ಆ ರೀತಿ ಒಂದು ಬಂದದ್ದು. 1 2 3 ಸ್ಟಾರ್ಟ್. ಎಂಜೊಂಡುಕ ಮ್ಯೂಸಿಕ್ ಓನ್ ಆನಂದ್ ಆಡಿಯೋ. ಕಾಳ್ಗಳು ಬೆಳೆದಿದ್ದಕ್ಕ ಕಾಳ್ಗಳು ಕೊಡ್ತಾ ಇದ್ದೇನೆ, ಕಾಸು ಕೊಡೋದಕ್ಕೆ ಕಾಸ ಬೆಳೆದಿದ್ದೇನೆ. ಮಾಡಿದ ಕೂಲ್ಕ್ಯಾ ಕಾಸುಗಳು ಕೊಡ್ಬೇಕು ಅಂತ ಕಾನೂನೇ ಬಂದದಿ. ಇಲ್ಲಿ ನ್ಯಾಯ ಕೇಳೋದು ಪೊಲೀಸ್ ಸ್ಟೇಷನ್ಗಲ್ಲ. ಏ ಕೋತಿಗಳ, ನಮ್ಗೆ ನ್ಯಾಯ ಸಿಕ್ಕೋವರ್ಗೂ ಉಪವಾಸ ಸತ್ಯಾಗ್ರಹಗಳನ್ನ ಬಿಡೋದ್ ಬೇಡ ನಾವು. ಅಂತರ ಒಂದ್ 2 ರೂಪಾಯಿ ಕೊಡ, ಹೊಟ್ಟೆ ತುಂಬ ಊಟ ಮಾಡಿ ಬಂದು ಕೂತ್ಕೊಂಡ್ಬಿಡ್ತೀನಿ. ಈ ಜಗತ್ತಾಗ ಕಿರ್ಚದೇ ಇರೋ ಹೆಂಗಸರು, ಕಚ್ಚದೇ ಇರೋ ಗಂಡಸರು ಯಾರು ಹೇಳಿ ನೋಡಾರ. ನಾನು ಫೇಲ್ ಆಗಿರ್ಬೋದು, ನನ್ಕ ಫೀಲ್ ಆಗೋ ತರ ಮುತ್ಕೊಡಕ್ ಬರ್ತದೆ. ರಾಜ್ಯಕ್ಕ ದೇಶಕ್ಕ ಸರ್ಕಾರ ಅದೇ, ಹಳ್ಳಿಗಳ್ಕ ನಾವುಗಳೇ ಸರ್ಕಾರ. ನಿಮ್ಮಗಳಿಂದ ನಾವುಗಳಲ್ಲ, ನಮ್ಮಗಳಿಂದಾನೇ ನೀವುಗಳು. ನಾವೆಲ್ಲರೂ ಸಮಾನರು ಅಂತ ತೋರಿಸ್ಕೊಳಕ್ ಹೋಗೋ ಕೈ ಬೆರಳುಗಳೇ ಒಂದ್ ಸಮ ಇರಲ್ಲ. ಅಂತದ್ರಾಗ ನಿನ್ನ ಹೆಬ್ಬೆರಳು ನಮ್ ಸಮಕ್ ಬರಕ್ ನೋಡ್ತದೆ ಅಂದ್ರೆ ಆ ಹೆಬ್ಬೆರಳು ನಗ್ಬೇಕು. ನಮ್ಮ ಹಕ್ಕುಗಳನ್ನ ಪಡ್ಕೊನಕ ಭಿಕ್ಷೆ ಬೇಡ್ಕೊಡ್ದು, ಎದಿಗಳಿಗೆ ಒದ್ದು ಕಿತ್ಕೊಬೇಕು. ನಮ್ಮ ಮನತನಕ್ ಬಿದ್ದಿರೋ ಕಪ್ಪು ಚುಕ್ಕೆ ನಾನು ನೀರಾಗಲ್ಲ, ರಕ್ತದಾಗೆ ತೊಳ್ಕೊಂಡಿರೋದು. ಹೆಣ್ಮಕ್ಳಿಗೆ ಬಳೆ ಕುಂಕುಮ ಅವಳು ಮಣ್ಣು ಹೋಗೋ ಗಂಟೆ ಶಾಶ್ವತವಾಗಿರ್ಬೇಕು. ಕೂಲಿಯವರಲ್ವಾ, ಆ ದೇವರಿಂದ ಬರ್ದಿರೋದು ಈ ಬೆವರಾಗ ಅಳಿಸೋಗದೆ. 20 ವರ್ಷಗಳ ಬೆಂಕಿ ಆರಬೇಕು ಅಂದ್ರೆ ರಕ್ತದ ಕೋಡಿ ಅರಿಲೇಬೇಕು. ಕೊಲ್ಲುಕ್ ನಿಂತ್ರೆ ನಾವು ಕಾಯಕ್ ನಿಲ್ಲೋಣ. ಕ್ರಾಂತಿ ಹೋರಾಟ ಮಗನೇ, ಕಾನೂನೇನು ಹೇಳ್ತದಮ್ಮ? ಯಾವನ್ನಾದ್ರೂ ಎದುರು ಬಿದ್ರೆ ಶೂಟ್ ಮಾಡ್ಬಿಸಾಕಿ. ಬದ್ಲಾಗಿ ಇಲ್ಲ ಅಂದ್ರೆ ಬದಲಾಯಿಸ್ತಾರೆ. ಜನವರಿ 23 ರಿಲೀಸ್. ಟ್ರೈಲರ್ ಪೋಯ್ನೇ ಹೋಗುತ್ತದೆ ಯಾವ ರೀತಿ ಫೀಲ್ ಆನ ಟ್ರೈಲರ್ ಭಯಂಕರ ಕಟ್ಟಿಂಗ್ ಮಾಡ್ತಾರೆ. ಮ್ಯೂಸಿಕ್ ಎಲ್ಲ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಜಿ. ಅಂಚನೆ ರಚಿತರಮ್ಮ ಪರ್ಫಾರ್ಮೆನ್ಸ್ ಅಂತ ಕರೆಕ್ಟ್ ಗೊತ್ತಾಗ್ಬಿಡು. ಎಂಕ್ ರಾಜಬಿ ಶೆಟ್ಟಿನ ಒಂಜಿ ಕುಜಲ್ ಬೋರ್ಡ್ ಚಂಡ್ ನಾರ್ಮಲ್ ಎಂಚೋಡ್ಲರ ಅಂಚನೆ ಬೋರ್ಡ್ ಇಟ್ಟಿಂದ ಆ ವಿಗ್ ಫೀಲ್ ಆಗ್ಬಿಡು. ಆ ರೀತಿ ವಿಗ್ ಫೀಲ್ ಆಗ್ತದೆ, ಪರ್ಫೆಕ್ಟ್ ಆಗಿ ವಿಗ್ ಫೀಲ್ ಆಗ್ತದೆ. ನನಗೆ ರಾಜಬಿ ಶೆಟ್ಟಿ ಯಾವ ರೀತಿಯಲ್ಲಿ ಇರ್ತಾರೆ ಅದೇ ರೀತಿ ಒಳ್ಳೇದಿತ್ತು. ಅದೇ ರೀತಿ ರಾಜೀವ್ ಶೆಟ್ಟಿನ ಪರ್ಫಾರ್ಮೆನ್ಸ್ ಕಿಕ್ಕಿರ್ಬೋದು ಇದರಲ್ಲಿ. ಮತ್ತೆ ಕೆಲವು ಏರಿಯಾದಲ್ಲಿ CG ವರ್ಕ್ ಉಂಟು, ಆರುವ ಸೀನ್ ಎಲ್ಲ ಒಂದು ಆರ್ಟಿಫಿಷಿಯಲ್ ತರ ಕಾಣುತ್ತದೆ. ಅದೇ ರೀತಿ ಸೂಪರ್ ಅಂದ್ರೆ ಅಷ್ಟು ಸೂಪರ್ ಆಗಿತ್ತು. ಲ್ಯಾಂಡ್ ಲಾರ್ಡ್ ಒಂದು ಟ್ರೈಲರ್ ಸ್ವಲ್ಪ ಕಾಟೇರ ಮಿಕ್ಸಪ್ ಉಂಟು. ಆ ಕಲರ್ ಗ್ರೇಡಿಂಗ್ ಎಲ್ಲ ನೋಡುವಾಗ ಕಾಟೇರ ಮೂವಿ ಸ್ವಲ್ಪ ಮಿಕ್ಸಪ್ ಎಲ್ಲ ಉಂಟು. ಆದ್ರೂ ಸಹ ಒಳ್ಳೆದುಂಟು, ಸೂಪರ್ ಆಗಿ ಉಂಟು. ಆಲ್ ದ ಬೆಸ್ಟ್ ನನಗೆ ವಿಜಯ್ ಕುಮಾರ್, ದುನಿಯಾ ವಿಜಯ್ ಅವರ ಒಂದು ಭಯಂಕರವಾಗಿರೋ ಒಂದು ಆಕ್ಟಿಂಗ್ ಸ್ಕಿಲ್ ಇದರಲ್ಲಿ ನೋಡಬಹುದು. ಆ ಲುಕ್ ಎಲ್ಲ ರಗಡಾಗಿ ಉಂಟು. ಇದರಲ್ಲಿ ರಚಿತಾರಾಮ್ ಮತ್ತು ನಮ್ಮ ದುನಿಯಾ ವಿಜಯ್ ಯಾವ ರೀತಿಯಲ್ಲಿ ಕಾಂಬಿನೇಷನ್ ಕರೆಕ್ಟ್ ಮ್ಯಾಚ್ ಆಗ್ತದೆ ಗೊತ್ತಿಲ್ಲ. ಅದು ಮಿಸ್ ಮ್ಯಾಚ್ ಆಗ್ಬೋದಾ, ಮಿಸ್ ಮ್ಯಾಚ್ ಆಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಸ್ವಲ್ಪ ರಚಿತಾರಾಮ್ ತುಂಬಾ ದುನಿಯಾ ವಿಜಯ್ಗಿಂತ ಯಂಗ್ ಇದ್ದಾರೆ, ಆ ರೀತಿ ಫೀಲ್ ಆಗ್ತದೆ. ಅದೇ ರೀತಿ ಸೂಪರ್ ಆಗಿರ್ಬೋದು. ಒಂದು ಕಂಟೆಂಟ್ ಬೇಸ್ ಆಗಿರೋ ಒಂದು ಮೂವಿ ಆಗಿದೆ ಲ್ಯಾಂಡ್ ಲಾರ್ಡ್. ಜದೇಶಕ್ಕೆ ಹಂಪಿ ಅವರಿಗೆ ನನ್ನ ಲೆಕ್ಕದಲ್ಲಿ ಇದು ಆಲ್ ದ ಬೆಸ್ಟ್. ನನ್ನ ಊರು ಕಾಸರಗೋಡು. ಅದೇ ರೀತಿ ಸ್ವಲ್ಪ ಕಾಟೇರ ಟಚ್ ಇತ್ತು, ಅದು ಅದೇ ರೀತಿ ಇರೋದು. ಇದು ಎಂತ ಮೂವಿ ಕತ್ತೆ ಸ್ಟೋರಿ ಆ ತರ ಅಲ್ಲ, ಆದ್ರೂ ಸಹ ಇದೊಂದು ಕಲರ್ ಗ್ರೇಡಿಂಗ್ ನೋಡುವಾಗ ಆ ಫೀಲ್ ಆಗ್ತದೆ. ಮತ್ತೆ ದುನಿಯಾ ವಿಜಯ್ ಅವರ ಲುಕ್ ಸಕ್ಕದಾಗಿತ್ತು. ಇದರಲ್ಲಿ ಕೆಲವು ಏರಿಯಾದಲ್ಲಿ ಮಾತ್ರ ಮ್ಯೂಸಿಕ್ ವರ್ಕೌಟ್ ಆಗಿದೆ. ಬಿ ಅಜನೀಶ್ ಲೋಕನಾಥ್ ಅವರದು ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ. ಅಲ್ಲೊಂದು ಫೈಟ್ ಸೀನ್ ಎಲ್ಲ ಸಖತ್ ಮಾಡಿದ್ದಾರೆ. ಇನ್ನು ಕೆಲವು UFX ಎಲ್ಲ
ಹೇಗುಂಟು ಅಂತ ಗೊತ್ತಿಲ್ಲ. ಸ್ವಲ್ಪ ಎಫೆಕ್ಟ್ಸ್ ಎಲ್ಲ ಇರ್ಬೋದು ಇದರಲ್ಲಿ, ಅದು ಅಷ್ಟು ಇದರಲ್ಲಿ ಇದಾಗ್ಲಿಲ್ಲ ಟ್ರೈಲರ್ ಸಖತ್ತಾಗಿತ್ತು, ಬ್ಯೂಟಿಫುಲ್ ಆಗಿರೋ ಒಂದು ಟ್ರೈಲರ್ ಆಗಿದೆ, ನನಗೆ ಭಯಂಕರ ಇಷ್ಟ ಆಯಿತು. ಆದ್ರೂ ಸ್ವಲ್ಪ ಕಾಟೇರ ಕಲರ್ ಗ್ರೇಡಿಂಗ್ ಎಲ್ಲ ಟಚ್ ಆಯಿತು ಅಷ್ಟೇ. ಅದು ಕಾಟೇರ ನೋಡಿ ಆ ರೀತಿಯಲ್ಲಿ ಫೀಲ್ ಬರ್ತದೆ. ಪಕ್ಕ ಇದು ನನ್ನ ಲೆಕ್ಕದಲ್ಲಿ ಬ್ಲಾಕ್ ಬಸ್ಟರ್, ಒಂದು ಸೂಪರ್ ಹಿಟ್ ಆಗುವ ಒಂದು ಸಾಧ್ಯತೆ ಇರುವ ಒಂದು ಮೂವಿ ಆಗಿದೆ. ಲ್ಯಾಂಡ್ ಲಾರ್ಡ್ ಒಳ್ಳೆ ರೀತಿಯಲ್ಲಿ ಸ್ಕ್ರೀನ್ ಪ್ಲೇ ಎಲ್ಲ ಇದ್ದರೆ ಒಳ್ಳೆದಿರ್ಬೋದು, ಸೂಪರ್ ಇರ್ತದೆ. ಜದೇಶಕ್ಕೆ ಹಂಪಿಗೆ ನನ್ನ ಲೆಕ್ಕದಲ್ಲಿ ಒಂದು ಆಲ್ ದ ಬೆಸ್ಟ್ ಹೇಳ್ತಾ, ಅದೇ ರೀತಿ ವಿಜಯ್ ಕುಮಾರ್, ರಾಜೀವ್ ಶೆಟ್ಟಿ, ರಚಿತಾ ರಾಮ್ ಎಲ್ಲ ಇರುವ ಒಂದು ಮೂವಿ ಆಗಿದೆ. ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೇನೆ. ಅಲ್ಲಿವರೆಗೆ ಎಲ್ಲರಿಗೆ ಬೈ ಬಾಯ್, ಸೈನಿಂಗ್ ಆಫ್.